ಇಂದು ನಿಮಗೆ ನಾನು 4ನೇ ಪದ್ಯ ಗುರಿ ಇದರ ರಸಪ್ರಶ್ನೆಯನ್ನು ತೋರಿಸುತ್ತೇನೆ. ನೋಡಿ, ಗುರಿ ಪದ್ಯದ ಈ ರಸಪ್ರಶ್ನೆ, ಇಲ್ಲಿ 10 ಪ್ರಶ್ನೆಗಳಿವೆ. 10 ಪ್ರಶ್ನೆಗೆ 4 ಉತ್ತರಗಳಿವೆ. ಇದರಲ್ಲಿ ಸರಿಯಾದ ಉತ್ತರವನ್ನು ನೀವು ಆರಿಸಿ ಇಲ್ಲಿ ಟಿಕ್ ಮಾಡಬೇಕು. ಮೊದಲ ಪ್ರಶ್ನೆ, ಜೀವನದಲ್ಲಿ ಗಾಳಿ ಬಂದಡೆ ತಿರುಗುವುದು. ನೋಡಿ, ಇದು ಪದ್ಯದಲ್ಲಿ ಕೊಡಲಾಗಿದೆ. ಗಾಳಿ ಬಂದಡೆ ತಿರುಗುವ ಹೇಡಿ ಎಂದು ಕೊಡೋದ್ರಿಂದ ನಾವು ಹೇಡಿಯನ್ನು ಮಾರ್ಕ್ ಮಾಡೋಣ. ನಾವು ಹೇಡಿಯನ್ನು ಹೇಡಿತನ. ಎರಡನೇ ಪ್ರಶ್ನೆ, ಹೆಗ್ಗುರಿ ಇದು ಯಾವ ಸಮಾಸ? ಹೆಗ್ಗುರಿ ಇದು ನಾವು ಬಿಡಿಸಿ ಬರೆದಾಗ ಹೆರಿದು ಪ್ಲಸ್ ಗುರಿ ಆಗುತ್ತದೆ. ಆದ್ದರಿಂದ ಇದು ಕರ್ಮಧಾರಯ ಸಮಾಸ. ಮೂರನೇ ಪ್ರಶ್ನೆ, ನರಪದದ ಅನ್ಯಲಿಂಗ ರೂಪ. ಅನ್ಯಲಿಂಗ ರೂಪ ನಾರಿ ಆಗುತ್ತದೆ. ಅತಿ ಆಸೆ ಇದು ಈ ಸಂಧಿ. ನೋಡಿ, ಬಿಡಿಸಿ ಬರೆದಾಗ ಅತಿ ಪ್ಲಸ್ ಆಸೆ, ಇಲ್ಲಿ ಎನ್ನುವುದು ಆಗಮವಾಗುವುದರಿಂದ ಇದನ್ನು ಅತಿ ಆಸೆ ಆಗಮ ಸಂಧಿ ಆಗುತ್ತದೆ. 5ನೇ ಪ್ರಶ್ನೆ, ಈ ಕೆಳಗಿನಲ್ಲಿ ಗುಂಪಿಗೆ ಸೇರದ ಪದ. ಇಲ್ಲಿ 4 ಪದಗಳನ್ನು ಕೊಡಲಾಗಿದೆ. ಅಂಬುಜ, ತಾವರೆ, ಕಮಲ, ಮಲ್ಲಿಗೆ. 4 ಪದಗಳು ಹೂವಿನ ಹೆಸರಾಗಿದೆ. ಆದರೆ ಇದರಲ್ಲಿ 3 ಪದಗಳು ಒಂದೇ ಹೂವಿನ ಹೆಸರುಗಳಾಗಿದೆ. ಅಂದರೆ ಅಂಬುಜ, ತಾವರೆ, ಕಮಲ 3 ಒಂದೇ ಹೂವು, ಲೋಟಸ್ ಇಂಗ್ಲೀಷ್ನಲ್ಲಿ ಇದರ ಹೆಸರಾಗಿದ್ದರಿಂದ ಇದು ಅಲ್ಲ. ಸರಿಯಾದ ಉತ್ತರ ಮಲ್ಲಿಗೆ. ಆರನೇ ಪ್ರಶ್ನೆ, ಅಡಿಗರು ಹಗಲಿರುಳು ಯಾವುದಕ್ಕೆ ಹೋರಾಡಬೇಕೆಂದು ಹೇಳಿದ್ದಾರೆ? ಅಡಿಗರು ಹಗಲಿರುಳು ಹೆಗ್ಗುರಿಗೆ ಹೋರಾಡೆಂದು ಹೇಳಿದ್ದಾರೆ. 7ನೇ ಪ್ರಶ್ನೆ, ನರನೊಳಗೆ ಯಾರ ರೂಪವನ್ನು ಕಾಣಬೇಕೆಂದು ಕವಿ ಹೇಳಿದರು? ನರನೊಳಗೆ ನಾರಾಯಣನ ರೂಪ ಕಾಣಬೇಕೆಂದು ಕವಿ ಹೇಳಿದ್ದಾರೆ. 8ನೇ ಪ್ರಶ್ನೆ, ಕುಮಾರ್ ಆಶಾನ್ ಪ್ರಶಸ್ತಿಯನ್ನು ಈ ರಾಜ್ಯ ನೀಡುತ್ತದೆ. ಕುಮಾರ್ ಆಶಾನ್ ನೋಡಿ, ಇದು ಕೇರಳದ ಕವಿಯಾಗಿದ್ದರಿಂದ ಕೇರಳ ಎಂಬ ಪದವನ್ನು ಇಲ್ಲಿ ಟಿಕ್ ಮಾಡೋಣ. ಇದು ಕೇರಳದ ಸರ್ಕಾರವು ಕೊಡುವುದರಿಂದ ಇದನ್ನು ಕೇರಳ ಸರಿಯಾದ ಉತ್ತರ. ಗೈಮ್ಯ ಪದದ ಅರ್ಥ. ಗೈಮ್ಯ ಅಂದರೆ ದುಡಿಮೆ. ಸುರಪದದ ವಿರುದ್ಧ ಪದ ಅಸುರ. ನೋಡಿ, ನಾವು ಟಿಕ್ ಮಾಡಿದ ಉತ್ತರಗಳು ಸರಿಯಾಗಿದೆ ಎಂದು ನಾವು ನೋಡೋಣ. ನೋಡಿ, ನಮ್ಮ ಪ್ರಶ್ನೆಗಳು 10ಕ್ಕೆ 10 ಸರಿಯಾಗಿದೆ. ಮತ್ತೊಮ್ಮೆ ಉತ್ತರ ನೋಡೋಣ. ಜೀವನದಲ್ಲಿ ಗಾಳಿ ಬಂದರೆ ತಿರುಗುವುದು ಹೇಡಿತನ. ಹೆಗ್ಗುರಿ ಇದು ಕರ್ಮಧಾರಯ ಸಮಾಸ. ನರಪದದ ಅನ್ಯಲಿಂಗ ರೂಪ ನಾರಿ. ಅತಿ ಆಸೆ ಇದು ಆಗಮ ಸಂಧಿ ಆಗುತ್ತದೆ. ಕೆಳಗಿನಲ್ಲಿ ಗುಂಪಿಗೆ ಸೇರ್ಪದ ಅಂದರೆ ಕಮಲ, ಅಂಬುಜ, ತಾವರೆ ಮತ್ತು ಮಲ್ಲಿಗೆ ಕೊಟ್ಟಿದ್ದರು. ಅಲ್ಲಿ ಮಲ್ಲಿಗೆ ಸರಿಯಾದ. ಅಡಿಗರು ಹಗಲಿರುಳು ಯಾವುದಕ್ಕೆ ಹೋರಾಡಬೇಕೆಂದು ಹೇಳಿರುವವರು ಅಡಿಗರು ಹೆಗ್ಗುರಿಗೆ ಹೋರಾಡೆಂದು ಹೇಳಿದ್ದಾರೆ. ನರನೊಳಗೆ ಯಾರ ರೂಪವನ್ನು ಕಾಣಬೇಕು? ನಾರಾಯಣ ರೂಪವನ್ನು ಕಾಣಬೇಕು. ಕುಮಾರ ಆಶ್ರಮ ಪ್ರಶಸ್ತಿ ಕೇರಳ ಸರ್ಕಾರ ಕೊಡುವುದರಿಂದ ಕೇರಳ ಎಂಬ ಪದವನ್ನು ನಾವು ಸರಿಯಾಗಿದೆ. ಗೈಮ್ಯ ಪದ ಅರ್ಥ ದುಡಿಮೆ ಮತ್ತು ಸುರಪದದ ಅರ್ಥ ಅಸುರ. ನಿಮಗೆಲ್ಲರಿಗೂ ಈ ಉತ್ತರಗಳು ತಿಳಿದಿದೆ ಎಂದು ನಾನು ತಿಳಿದುಕೊಳ್ಳುತ್ತೇನೆ.